ಹಾಯ್ ಫ್ರೆಂಡ್ಸ್, ಫ್ರೈಡೇ ಮಿನಿ ಲಾಗು. ಬೆಳಗ್ಗೆ ಮಾಡಿರುವಂತಹ ದೋಸೆ ಬ್ಯಾಟರ್ ಮಿಕ್ಕಿತ್ತು. ಸೊ ಹಾಗಾಗಿ ಮಧ್ಯಾಹ್ನಕ್ಕೆ ನನ್ನ ಮಗಳಿಗೂ ಕೂಡ ಮಾಡಿಕೊಟ್ಟು ಹಾಗೆ ನಾನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪು ಚಟ್ನಿ ಮಿಕ್ಕಿತ್ತು, ಹಾಗೆಯೇ ಆಲೂಗಡ್ಡೆ ಪಲ್ಯನೂ ಕೂಡ ಇತ್ತು. ಸೊ ನಾನು ಕೂಡ ಊಟನ ಮುಗಿಸ್ಕೊಂಡೆ. ಇವಾಗ ತುಂಬ ಬೇಸಿಗೆ ಆಗಿರೋದ್ರಿಂದ ಮನೇಲೆ ಐಸ್ ಕ್ರೀಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೂ ಕೂಡ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ತುಂಬಾ ಚೆನ್ನಾಗಿರುವಂಥ ಹೋಮ್ ಮೇಡ್ ಐಸ್ ಕ್ರೀಮ್ನ ರೆಡಿ ಮಾಡ್ತಾ ಇದ್ದೀವಿ. ಸೊ ಇನ್ನು ನನ್ನ ಸ್ಯಾರಿಗೆ ಕುಚ್ಚು ಹಾಕ್ಕೊಬೇಕಿತ್ತು. ಸೊ ಫಂಕ್ಷನ್ ಇತ್ತು. ಸೊ ಹಾಗಾಗಿ ನನ್ನ ಸ್ಯಾರಿಗೆ ಕುಚ್ಚನ್ನು ಕೂಡ ಇನ್ನು ಹಪ್ಪಳ ಎಲ್ಲಾದರೂ ಕೂಡ ನೀಟಾಗಿ ಚೆನ್ನಾಗಿ ಒಣಗಿತ್ತು. ಸೊ ಹಾಗಾಗಿ ನಾನು ಎಲ್ಲಾದರೂ ಹಪ್ಪಳನೂ ಕೂಡ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ನನ್ನ ಮಗಳು ನಾನೇನಾದ್ರು ಕೆಲಸ ಮಾಡ್ತಾಯಿದ್ರೆ ಸೊ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಲ್ಪ್ ಮಾಡೋದಕ್ಕೆ ಅಂತ ಹೇಳಿ ಬರ್ತಾಳೆ. ಇನ್ನು ಮಾರನೇ ದಿನ ಐಸ್ ಕ್ರೀಮ್ನ ತೆಗೆದ್ವಿ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದು ಫುಲ್ ವಿಡಿಯೋ ಬಂದುಬಿಟ್ಟು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಒಂದ್ಸತಿ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ಬೋದು. ಹೋಮ್ ಮೇಡ್ ಐಸ್ ಕ್ರೀಮ್ ತುಂಬಾ ಚೆನ್ನಾಯಿತು. ನೀವು ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ. ಇವತ್ತಿನ ಒಂದು ಮಿನಿ ಲಾಗ್ ಇಷ್ಟೇ ಇದೆ. ನನ್ನ ಪೇಜ್ನ ಫಾಲೋ ಮಾಡಿ.